ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮತ್ತು ನನ್ನ ಅಕ್ಕ ನಮ್ಮನೆ ಹತ್ರನೇ ಇರುವಂಥ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು. ಇವತ್ತು ಬುಧವಾರ, ಮಕ್ಕಳೆಲ್ಲರೂ ಕೂಡ ಸ್ಕೂಲ್ಗೆ ರಜೆ ಇದೆ. ಹಾಗಾಗಿ ಮಕ್ಕಳೆಲ್ಲರೂ ಕೂಡ ಇಲ್ಲಿ ರೆಡಿಯಾಗಿದ್ದರು ಟೆಂಪಲ್ಗೆ ಹೋಗೋದಕ್ಕೆ. ನೋಡ್ತಾ ಇರ್ಬೋದು, ಇದು ನನ್ನ ಚಿಕ್ಕ ಮಗ, ಹಾಗೆ ಇವಳು ನನ್ನ ಅಕ್ಕನ ಮಗಳು ಸಾನ್ವಿಕಾ. ನಾನು ಇಲ್ಲಿ ನನ್ನ ಮಗನ ಹತ್ರ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ನಾವಿವತ್ತು ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋದರೆ. ನಾವಿವತ್ತು ಹೋಗ್ತಾ ಇರೋದು ಮಾದೇಶ ಶೆಟ್ಟರ ಮನೆ ಮೂಲಸ್ಥಾನದಲ್ಲಿರುವಂಥ ಶ್ರೀ ಉಮಾಮಹೇಶ್ವರ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಈ ದೇವಸ್ಥಾನ ಮೊದಲಿಂದಲೂ ಕೂಡ ಇತ್ತು, ಆದರೆ ಇವಾಗ ಹೊಸದಾಗಿ ಮಾಡಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡ ಶಿಲಾಮಯ ಮಂದಿರದಲ್ಲಿ ಸಪರಿವಾರ ಶ್ರೀ ಉಮಾಮಹೇಶ್ವರ ಹಾಗೆ ಶ್ರೀ ನಂದಿಕೇಶ್ವರ ಮತ್ತು ಪರಿವಾರ ದೇವತೆಗಳ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ, ಬ್ರಹ್ಮಕಲಶಾಭಿಷೇಕ, ರಾಜಗೋಪುರ ಸಮರ್ಪಣೆ ಹಾಗೆ ಶ್ರೀ ಮನ್ಮಹ ರಥೋತ್ಸವ ಕೂಡ ಇದೆ. ಇಲ್ಲಿ 21ರಿಂದನೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಶುಕ್ರವಾರದಿಂದ 27ನೇ ತಾರೀಕು ಅಂದರೆ ನಾಳೆ ಗುರುವಾರದ ತನಕ ಇದೆ. ನಾಳೆ ಅನ್ನ ಸಂತರ್ಪಣೆ ಕೂಡ ಇದೆ. ಇಲ್ಲಿ ನಾಳೆ ಲಾಸ್ಟ್ ದಿನ ಅಂತ ಹೇಳ್ಬೋದು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ 1 ವಾರಗಳ ತನಕ ಫಂಕ್ಷನ್ ಇದೆ. ನಾನು ಮೊದಲು ಹೋಗಿದ್ದೆ ಈ ದೇವಸ್ಥಾನಕ್ಕೆ. ಇವಾಗ ತುಂಬ ಟೈಮ್ ಆಯಿತು ಹೋಗ್ದೇನೆ. ಹೊಸದಾಗಿ ಆದಂಥ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಅಂಥೇಳಿ. ಹಾಗೆ ನಮ್ಮನೆ ದಾರಿಯಿಂದ ಹೋಗ್ತಾ ಇದ್ದೀವಿ. ನಮ್ಮನೆ ದಾರಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ನೀವಿಲ್ಲಿ. ಚಿತ್ರದುರ್ಗದ ಕಲ್ಲಿನ ಕೋಟೆ ರೀತಿ ಇದೆ ಅಲ್ವಾ, ಎಷ್ಟೆಷ್ಟು ದೊಡ್ಡ ಕಂಪೌಂಡ್ ಇದೆ ನೋಡ್ತಾ ಇರ್ಬೋದು. ಹಾಗೆ ಅಲ್ಲಿ ಹಣ್ಣು ಕಾಯಿ ಸಾಮಾನೇನು ಸಿಗೋದಿಲ್ಲ ಅಂಥೇಳಿ ನಾವು ಇಲ್ಲಿ ನನ್ನ ಅಪ್ಪ ಇಲ್ಲಿ ತೆಗೆದುಕೊಂಡು ಬಂದರು. ಹಾಗಾಗಿ ನಾವು ಇಲ್ಲಿ ಹಣ್ಣು ಕಾಯಿ ಸಾಮಾನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ಅಂಗಡಿ ಏನೂ ಇರೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ನಾನು ಯಾವುದಾದ್ರೂ ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಕುಂದಾಪುರದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಇವಾಗ ಒಳ ರೂಟಿಂದ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಾಗರಬನ ಕೂಡ ಇದೆ. ನಮ್ಮ ಮನೆಗೆ ಸಮೀಪ ಇರುವಂಥ ಒಂದು ನಾಗರಬನ ಅಂತ ಹೇಳ್ಬೋದು. ಹಾಗೆ ಬರ್ತಾ ಹೋಗೋಣ ಅಂಥೇಳಿ ಹಾಗೆ ನಾವು ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಪ್ಲೇಸ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ಇಲ್ಲಿ ಇವಾಗ ಟೈಮ್ 11 ಗಂಟೆ ಆಗಿದೆ. ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗೋದು ಇಷ್ಟೊತ್ತಾಯಿತು ನಮಗೆ. ಹಾಗೆ ನಾನು ಈ ದಾರಿನಲ್ಲಿ ಪ್ರತಿನಿತ್ಯ ಹೋಗ್ತಾನೆ ಇರ್ತೀನಿ, ಯಾಕೆಂದರೆ ಆ ಕಡೆ ನೋಡ್ಬೋದು ಒಂದು ರೋಡ್ ಇದೆ. ಅಲ್ಲಿ ನನ್ನ ಚಿಕ್ಕ ಮಗನ ಅಂಗನವಾಡಿ ಇದೆ. ಹಾಗಾಗಿ ಅಂಗನವಾಡಿಗೆ ಬಿಡಲಿಕ್ಕೆ ಪ್ರತಿನಿತ್ಯ ಈ ದಾರಿನಲ್ಲೇ ಯಾವಾಗಲೂ ಕೂಡ ಹೋಗ್ತೀನಿ ನಾನು. ಇಲ್ಲಿ ನೀವು ತೆಂಗಿನ ತೋಟವನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಮಾತ್ರ. ಸ್ವಚ್ಛತೆ ಕಾಪಾಡಿ.
ಯಾರು ನಿಮ್ಮ ಶಾಲೆ ಫ್ರೆಂಡ್? ಹೌದು, ನಾನು ಹಾಕ್ತಾರೆ ಬಸ್ಸು 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 ಗಗನ ಗಗನ ತಮ್ಮನ ಹಿಡ್ಕೊ ಮಗ, ಗಗನ ಮಗ ತಮ್ಮನ ಕೈ ಹಿಡ್ಕೊ. ಅಲ್ಲಿ ವಿಷು ವಿಷುದ ಬಾಬಾ ರಿಷು ಬಾ ಬಾಬಾ. ನಿಧಾನ ನಿಧಾನ ಗಗನ ನಿಧಾನ. ಯಾರಿಗೆ ಫ್ರೆಂಡ್ ನೋಡಿದ್ರಿ ಅಲ್ವಾ, ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ. ನೀವು ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರಥೋತ್ಸವ ಕೂಡ ಇತ್ತು, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವಿಲ್ಲಿ ಇವಾಗ ಹೊರಗಡೆ ಬಂದ್ವಿ. ಹಾಗೆ ಇಲ್ಲಿ ಹೊರಗಡೆ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಮೊದಲೇ ಇಲ್ಲಿಗೆ ಬರ್ತಾ ಇದ್ವಿ ಸೋಮವಾರ. ಇಲ್ಲಿ ಜಾಸ್ತಿ ಜನ ಏನೂ ಇರ್ತಾ ಇರಲಿಲ್ಲ. ಹಾಗಾಗಿ ಒಂದು ರೀತಿ ತುಂಬ ಪ್ರಶಾಂತವಾದ ವಾತಾವರಣ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಅಷ್ಟೊಂದು ಖುಷಿಯಾಗುತ್ತೆ. ಇವತ್ತು ಫಂಕ್ಷನ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇದ್ದರು. ಇದು ನೋಡ್ಬೋದು ನೀವು ಇಲ್ಲಿ ಹಣಬಿನ ಕಟ್ಟೆ. ಹಾಗೆ ಇದನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಮಾದಯ್ಯ ಶೆಟ್ರ ಮನೆ ಇದೆ. ಅದನ್ನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸನ್ನು ಮಾಡಿದರು. ಸಂಜೆ ಟೈಮ್ನಲ್ಲಿ ಬರಬೇಕು ಇಲ್ಲಿಗೆ, ತುಂಬಾ ಖುಷಿಯಾಗುತ್ತೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಹಾಗೆ ನಾವು ಇವಾಗ ಬರ್ತಾ ನಾಗರಬನಕ್ಕೂ ಕೂಡ ಹೋಗಿ ಕೈ ಮುಗಿದ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ.
ನಾವಿವಾಗ ಮನೆಗೆ ಬರಬೇಕಾದ್ರೆ ಕರೆಕ್ಟಾಗಿ 12:15 ಆಗಿತ್ತು. ಬೇಗ ಹೋಗಿ ಬಂದ್ವಿ ನಾವು. ಹಾಗೆ ಬಂದವರೇ ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ತಿಂತಾ ಇದ್ದೀವಿ. ಯಾಕೆಂದರೆ ದೇವಸ್ಥಾನದ ಪಕ್ಕ ಎಲ್ಲೂ ಕೂಡ ಅಂಗಡಿ ಇರಲಿಲ್ಲ, ಹಾಗಾಗಿ ಮಕ್ಕಳು ಏನು ಕೂಡ ತಿಂದಿರಲಿಲ್ಲ. ತುಂಬಾ ಬಿಸಿಲು ಅಲ್ವಾ, ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಕೂಡ ಕಲ್ಲಂಗಡಿ ಹಣ್ಣನ್ನು ತಿಂತಾ ಇದ್ದೀವಿ ಇಲ್ಲಿ. ಫ್ರೆಂಡ್ಸ್, ನಿಮಗೆ ಇವತ್ತು ಒಂದು ಸೋಪನ್ನು ತೋರಿಸ್ತಾ ಇದ್ದೀನಿ. ಪತಂಜಲಿ ಮುಲ್ತಾನಿ ಮಿಟ್ಟಿ ಬಾಡಿ ಕ್ಲೆನ್ಸರ್ ಯಂಗರ್ ಆ್ಯಂಡ್ ಬ್ರೈಟರ್ ಸ್ಕಿನ್ ಅಂತ ಹೇಳಿ ಇದೆ. ತುಂಬಾ ಚೆನ್ನಾಗಿರುವಂಥ ಒಂದು ಸೋಪ್ ಅಂತ ಹೇಳ್ಬೋದು. ಡರ್ಮಟಾಲಜಿ ಟೆಸ್ಟೆಡ್ ಇರುವಂಥ ಸೋಪ್, ಸೇಫ್ ಆಗಿದೆ. ಇದನ್ನು ನೀವು ಯಾವುದೇ ಭಯವಿಲ್ಲದೆ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ ಇದರಲ್ಲಿ. ಇದು 75 ಗ್ರಾಮ್ ಸೋಪ್ಗೆ 75 ರೂಪಾಯಿ ಆಯಿತು. ನಿಮಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು, ಆದರೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ. ಹಾಗಾಗಿ ನೀವು ಬೇಕಿದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ, ಒಮ್ಮೆ ಚೆಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಈ ಒಂದು ಸೋಪನ್ನು ಮೆಡಿಕಲ್ ಶಾಪ್ನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಆನ್ಲೈನಲ್ಲೂ ಕೂಡ ಇದು ಸಿಗುತ್ತೆ. ಔಟರ್ ಪ್ಯಾಕೇಜ್ ಈ ರೀತಿಯಾಗಿದೆ. ಹಾಗೆ ಇನ್ನರ್ ಪ್ಯಾಕೇಜ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಪತಂಜಲಿ ಎಲ್ಲ ಉತ್ಪನ್ನಗಳು ಕೆಮಿಕಲ್ ಫ್ರೀ ಆಗಿದೆ ಅಥವಾ ಚೆನ್ನಾಗಿದೆ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಈ ಸೋಪ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಕೆಲವೊಂದು ಕೆಮಿಕಲ್ ಫ್ರೀ ಪ್ರಾಡಕ್ಟನ್ನು ನಾನು ಇವಾಗಲೇ ತೋರಿಸಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು. ಹಾಗೆ ಕೊನೆಯದಾಗಿ ನಾನು ಒಂದು ಭಾವಗೀತೆಯ ಮೂಲಕ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ. ಅಂತರಂಗ ದಾಮ್ರದಂಗ ಅನ್ನುವಂಥ ಒಂದು ಭಾವಗೀತೆ. ಈ ಭಾವಗೀತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಿದ್ರೆ ಇವಾಗ ಹೋಗಿ ಭಾವಗೀತೆಯನ್ನು ಕೇಳ್ಕೊಂಡು ಬರೋಣ. ಅಂತರಂಗದ ಮೃದಂಗ ಅಂತು ತೋಂತನಾನ, ದಿಟ್ಟ ತಾಳ ಭಾರಿಸುತ್ತಿತ್ತು ಝಂಝಣನನ, ನೆನಪು ತಂತಿ ಮೀಟುತ್ತಿತ್ತು ತೋಂತನನನ ತೋಂತನನನ ತೋಂತನನನನ. ಹಲವು ಜನುಮದಿಂದ ಬಂದ ಯಾವುದೊಂದು ಧ್ಯಾನ, ಮೂಕನಾದರಿಂದದೊಂದು ತಾನದ ವಿಧಾನ. ತನಗೆ ತಾನೆ ಸೋಲುತ್ತಿಹುದು ನೂಲುತ್ತಿಹುದು ಗಾನ ಗಾನ ಗಾನ. ಅಂತರಂಗದ ಮೃದಂಗ ಅಂತು ತೋಂತನಾನ, ದಿಟ್ಟ ತಾಳ ಭಾರಿಸುತ್ತಿತ್ತು ಝಂಝಣನನ, ನೆನಪು ತಂತಿ ಮೀಟುತ್ತಿತ್ತು ತೋಂತನನನ ತೋಂತನನನ ತೋಂತನನನನ. ಕಲ್ಪಧಾರೆಯಲ್ಲಿ ನನ್ನ ನಿನ್ನ ವಿರಹವಾಗಿ, ಏಕೋ ಏನು ತೂಕ ಮೀರಿ ಕಾಣೋ ಕಣ್ಣೆ ಹೋಗಿ. ಮರೆವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ತಾಗಿ ತಾಗಿ. ಅಂತರಂಗದ ಮೃದಂಗ ಅಂತು ತೋಂತನಾನ, ದಿಟ್ಟ ತಾಳ ಭಾರಿಸುತ್ತಿತ್ತು ಝಂಝಣನನ, ನೆನಪು ತಂತಿ ಮೀಟುತ್ತಿತ್ತು ತೋಂತನನನ ತೋಂತನನನ ತೋಂತನನನನ. ಥ್ಯಾಂಕ್ ಯು.